ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಸಾನು ಇವತ್ತು ಗವನಾಳಕ್ಕೆ ಬಂದಿದ್ದು ಬೆಳಿಗ್ಗೆನ 11 ಗಂಟೆಗೆ ಕಾಕು ನಾವು ಬರೋ ಅಷ್ಟೊತ್ತಿಗೆ ಅಂದ್ರೆ ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರು. ಆಲ್ರೆಡಿ ಸ್ವಲ್ಪ ಎಲ್ಲ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ಮುಗಿಸಿದ್ರು. ಹಾಗಾಗಿ ಈ ನೆಕ್ಸ್ಟ್ ಟೈಮ್ ಅವರ ಲಿಂಬಿಕಾಯಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಯಾವ ಥರ ಮಾಡ್ತಾರೋ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಬಿಕಾಸ್ ನಾ ಬರೋ ಅಷ್ಟೊತ್ತಿಗೆ ಅಂದರೆ ಕಾಕು ಸ್ವಲ್ಪ ಎಲ್ಲ ಪ್ರೊಸೆಸನ್ನು ಮಾಡಿ ಮುಗಿಸಿರು. ಎಂಡ್ ಆಫ್ ದ ಪ್ರೊಸೆಸ್ಸಿಗೆ ಬಂದಿರೋರ. ಸೊ ನಾವು ಬಂದ ತಕ್ಷಣ ಅವ್ರು ಏನು ಮಾಡತ್ತೀರಿ ಅನ್ಗುಡ್ದ ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕತ್ತೇನು ಅಂತ ಹೇಳಿರು. ನಮ್ಮ ಕಾಕು ಲಿಂಬಿಕಾಯಿ ಉಪ್ಪಿನಕಾಯಿನ ಭಾಳ ಚಲೋ ತಂಗಿ ಹಾಕ್ತಾಳು ಮತ್ತು ಭಾಳ ಟೇಸ್ಟಿ ಇರ್ತೈತಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾರು. ಆಜು ಬಾಜುದವ್ರೆಲ್ಲರಿಗೂ ನಮ್ಮ ಕಾಕು ಮಾಡೋ ಲಿಂಬಿಕಾಯಿ ಉಪ್ಪಿನಕಾಯಿ ಭಾಳ ಇಷ್ಟ ಆಗ್ತೈತಿ ಅವರಿಗೆ. ಮತ್ತು ಇಲ್ಲಿ ನಮಗೆ ಮತ್ತು ನಮ್ಮ ಮಮ್ಮಿ ಮನೆಗೆ ಎಲ್ಲರಿಗೂ ಸ್ವಲ್ಪ ಕೊಡ್ತಾರು. ಹಾಗಾಗಿ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಹಾಕತ್ತಿರು. ನಮ್ಮ ಕಾಕು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಲಿಂಬು ಉಪ್ಪಿನಕಾಯಿ ಎಲ್ಲನೂ ಉಪ್ಪಿನಕಾಯಿ ಭಾಳ ಚಲೋ ತಂಗಿ ಹಾಕ್ತಾರು ಮತ್ತು ಸ್ವಲ್ಪ ಪರ್ಫೆಕ್ಷನಿಸ್ಟ್ ಇದ್ದಾರು. ನೆಕ್ಸ್ಟ್ ಟೈಮ್ ಅವರು ಇದನ್ನು ಮಾಡಬೇಕಾದ್ರೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಯಾವ ಥರ ನಮ್ಮ ಕಾಕು ಲಿಂಬಿಕಾಯಿ ಉಪ್ಪಿನಕಾಯ್ದ ಹಾಕ್ತಾ ಇರತ್ತೆ ಅನ್ನೋದು. ಗವನಾಳದಿಂದ ಸಾನು ಬಂದು ಬರೋಕೆ ಸಂಜೆ 3-4 ಗಂಟೆ ಆಯಿತು. ಬಂದ ತಕ್ಷಣ ರಾತ್ರಿ ಊಟಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡತ್ತಿದ್ದು. ಬಿರಿಯಾನಿಗೆ ಒಣ ಮಸಾಲೆ ಮತ್ತು 1-2 ಉಳ್ಳಾಗಡ್ಡಿ ತಿಳುವ ಉದ್ದ ಹೆರ್ಚ್ಕೊಂಡಿದ್ದು ಮತ್ತು ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು ಬಿರಿಯಾನಿ ಮಸಾಲ ಪೌಡ್ರ ಮತ್ತು ಇದ್ರೊಳಗೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಿ. ಟೊಮೆಟೊನು ಇದ್ರೊಳಗನ ಮಿಕ್ಸ್ ಮಾಡಿದರೆ ನಡಿತೈತಿ, ಇಲ್ಲಾಂದರೆ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡು ಒಗ್ಗರ್ನಿಗೆ ಹಾಕಿದ್ರೂ ನಡಿತೈತಿ. ಮತ್ತು ಬಿರಿಯಾನಿಗೆ ನಾನು ಅಷ್ಟು ಸಿಂಪಲ್ಲಾಗಿ 4 ಜನಕ್ಕಾಗುವಷ್ಟು ಒಂದು ಅರ್ಧ kg ಚಿಕನ್ ತೊಗೊಂಡು ಬಿರಿಯಾನಿ ಮಾಡತ್ತೀನಿ. ಈಗ ಕುಕ್ಕರ ಬಿಸಿ ಇಟ್ಟು ಸೊ ಇದಕ್ಕೆ ಸ್ವಲ್ಪ ಬಿಸಿ ಆದ ನಂತರ ಎಣ್ಣೆ ಹಾಕಿ ನಾವೇನು ಮಸಾಲೆ ತಂದಿದ್ದೇನಲ್ಲ ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿರೋದು ಮತ್ತು ಒಣ ಮಸಾಲೆ ಇದನ್ನೆಲ್ಲನೂ ಫಸ್ಟ್ ಆ್ಯಡ್ ಮಾಡಿ ಒಂದೊಂದಾಗಿ ಫ್ರೈ ಮಾಡಿಕೊಂಡು ಹುರಿಯೋದು. ಈ ಲಾಗ್ನಾಗ ನಾನು ಬಿರಿಯಾನಿ ಕಂಪ್ಲೀಟ್ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಸಾಯಂಕಾಲ ಸಾನು ಮತ್ತು ನಾನು ಮತ್ತು ಅತ್ತಿರ 3 ಜನ ಸ್ವಲ್ಪ ಸಾಯಂಕಾಲ ಅತ್ತಿರ ಫ್ರೆಂಡ್ ಮನೆಗೆ ಹೊಂಟಿದ್ದು. ಹಾಗಾಗಿ ಸ್ವಲ್ಪ ಗಡ್ಬಡಿ ಇತ್ತು. ಹಾಗಾಗಿ ವಿಡಿಯೋ ಕಂಪ್ಲೀಟಾಗಿ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಮಾಡಬೇಕಾದ್ರೆ ಬಿರಿಯಾನಿದು ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾವು ಹೋಗಬೇಕಾದ್ರೆ ರಿಷಿನೂ ನಾನು ಬರ್ತೀನಿ ಅಂತಂದ. ಸೊ ರಿಷಿನೂ ರೆಡಿಯಾಗಿ ಕುಂತಿದ್ದ. ನಾನು ಈಗ ರೆಡಿ ಆದ್ನಿ ಮತ್ತು ಸಾನೂ ಅತ್ತಿರ ಅವರು ಎಲ್ಲ ರೆಡಿಯಾಗಿ ಇನ್ನು ಆಟೋ ಸಲುವಾಗಿ ವೇಟ್ ಮಾಡತ್ತಿದ್ದು. ಹತ್ತಿರದ ಕ್ಲೋಸ್ ಫ್ರೆಂಡ್ ಇದ್ದರು. ಸ್ವಲ್ಪ ಸಾಯಂಕಾಲ ಅವ್ರ ಮನೆಗೆ ಫಂಕ್ಷನ್ ಇತ್ತು, ಬರ್ಡೇ ಫಂಕ್ಷನ. ಹಾಗಾಗಿ ಇನ್ವೈಟ್ ಮಾಡಿದ್ದಕ್ಕೆ ನಾನು, ಸಾನು, ರಿಷಿ ಮತ್ತು ಹತ್ತಿರ ಅಷ್ಟೂ ಹೊಂಟಿದ್ದು ಅವ್ರ ಮನೆಗೆ. ಹತ್ತಿರಿಗೆ ಭಾಳ ಕ್ಲೋಸ್ ಫ್ರೆಂಡ್ ಇದ್ದರು. ಹಾಗಾಗಿ ನಾವು ಅಷ್ಟರೂ ಎಲ್ಲರೂ ಹೊಂಟಿದ್ದು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.